ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ದೇಶ ದೇಶವ ಸುತ್ತಿ ದೇಹಾಯಾಸಗೊಳಿಸಿ ಕಾಮ್ಯಕರ್ಮ ದುರಾಶೆಗೊಳಗಾಗದಲೆ ಬ್ರಹ್ಮಾದ್ಯಖಿಲ ಚೇತನರು ಭೂಸಲಿಲ ಪಾವಕ ಸಮೀರಾಕಾಶ ಮೊದಲಾದ ಅಖಿಲ ತತ್ವ ಪರೇಶ ಅಧಿಷ್ಠಾನವೆಂದರಿತು ಅರ್ಚಿಸನವರತ. ಹೀಗೆ ಸರ್ವತ್ರದಲ್ಲಿ ಭಗವಂತ ವ್ಯಾಪ್ತನಾಗಿದ್ದಾನೆ ಅಂತ ತಿಳಿದು ಎಲ್ಲವೂ ಭಗವಂತನ ಪ್ರತಿಮೆ ಅಂತ ಎಲ್ಲವನ್ನು ಗೌರವಿಸ್ತಾ ರಾಗದ್ವೇಷಾದಿಗಳನ್ನು ಕಳೆದುಕೋ ಅನ್ನುವ ವಿಚಾರವನ್ನು ನಾವು ಆ ಹಿಂದಿನ ಪದ್ಯದಲ್ಲಿ ನಿನ್ನೆಯ ದಿನ ನೋಡಿದೆವು. ಶ್ರೀಮದ್ ಆಚಾರ್ಯರು ಈ ಪೂಜೆಯನ್ನು ಮಾಡುವಲ್ಲಿ ಇನ್ನೊಂದು ಸ್ವಲ್ಪ ಕಳಕಳಿ ತಿಳಿಸ್ತಾರೆ. ಆಚಾರ್ಯರು ಹೇಳುವಾಗಂತಾರೆ, ಬ್ರಹ್ಮಾಂಡ ಅಂತರ್ಬಹಿಷ್ಠಾನಾಂ ಅಧಿರೂಪಾಣಿ ಸರ್ವಶಃ ಆತ್ಮಹೃತ್ ಪದ್ಮಗೇನ ಐಕ್ಯಚಿತ್ತನಂ ಪರಮಾರ್ಚನಂ ಅಂತಾರೆ. ಪರಮಾರ್ಚನೆ ಭಗವಂತನಿಗೆ ಮಾಡುವ ಮಹಾಪೂಜೆ ಅಂತಾರೆ ಇದನ್ನು ಆಚಾರ್ಯರು. ಪರಮಾರ್ಚನಂ ಬರೀ ಅರ್ಚನೆ ಅಲ್ಲ, ಪೂಜಿಸು ಅಂತ ಜಗನ್ನಾಥದಾಸರು ಹೇಳಿದ್ರಲ್ಲ, ಆಚಾರ್ಯರಂತಾರೆ ಇದು ಬರೀ ಪೂಜೆ ಅಲ್ಲ, ಇದು ಮಹಾಪೂಜೆ, ಭಗವಂತನಿಗೆ ಮಾಡುವ ಮಹಾಪೂಜೆ ಇದು. ಏನಿದು ಮಹಾಪೂಜೆ, ಯಾವ ರೀತಿ ಆಗ್ತದೆ ಅನ್ನೋದನ್ನು ಆಚಾರ್ಯರು ಹೇಳ್ತಾರೆ. ಬ್ರಹ್ಮಾಂಡ ಅಂತರ್ಬಹಿಷ್ಠಾನ, ಇಡೀ ಬ್ರಹ್ಮಾಂಡದ ಕಲ್ಪನೆ ಶುಕಾಚಾರ್ಯರು ಕೊಟ್ಟಿದ್ದಾರೆ. ಭೂ, ದ್ವೀಪ, ವರ್ಷ, ಸರಿತು, ಅದ್ರಿ, ನಭ, ಸಮುದ್ರ, ಪಾತಾಳ, ದಿಕ್ಕು, ನರಕಗಳು, ಭಾಗಣ, ನಕ್ಷತ್ರಗಣ, ಗ್ರಹಗೋಲಗಳು ಎಲ್ಲ ಹೇಳಿದಾರಲ್ಲ, ಇದಿಷ್ಟು ಬ್ರಹ್ಮಾಂಡದ ಒಳಗಿರತಕ್ಕಂಥದ್ದು. ಈ ಬ್ರಹ್ಮಾಂಡದೊಳಗಿದ್ದ ಎಲ್ಲ ಪದಾರ್ಥಗಳಲ್ಲಿ ಮತ್ತು ಇಷ್ಟೇನಾ, ಬ್ರಹ್ಮಾಂಡದ ಒಳಗೆ ಇಷ್ಟಾದರೆ ಬ್ರಹ್ಮಾಂಡದ ಹೊರಗಡೆಗೆ ಮತ್ತು ಬೇರೆ ಬೇರೆ ಆವರಣಗಳು ಎಲ್ಲ ಉಂಟು. ಆ ಹೊರಗಿನ ಆವರಣಗಳಲ್ಲಿ ಭಗವಂತನ ಸನ್ನಿಧಾನ ಉಂಟು. ಬ್ರಹ್ಮಾಂಡದೊಳಗಿದ್ದ ಈ ಪದಾರ್ಥಗಳಲ್ಲಿ ಭಗವಂತನ ಸನ್ನಿಧಾನ ತಿಳಿಯೋದು ಮಾತ್ರವಲ್ಲದೆ ಬ್ರಹ್ಮಾಂಡ ಅಂತರ್ ಬಹಿಷ್ಠಾನ, ಬ್ರಹ್ಮಾಂಡದ ಹೊರಗಡೆಗೆ ಇರತಕ್ಕಂತಹ ಬೇರೆ ಬೇರೆ ಆವರಣಗಳು, ನೀರಿನ ಆವರಣ, ಅಗ್ನಿ ಆವರಣ, ವಾಯು ಆವರಣ, ಆಕಾಶ ಆವರಣ, ಹೀಗೆಲ್ಲ ಬ್ರಹ್ಮಾಂಡದ ಹೊರಗಡೆಗೆ ಬೇರೆ ಬೇರೆ ಆವರಣಗಳುಂಟು. ಅಲ್ಲೆಲ್ಲ ಭಗವಂತನ ಸನ್ನಿಧಾನ ಉಂಟು ಅಂತ ಶಾಸ್ತ್ರದಿಂದ ತಿಳಿದು ಬ್ರಹ್ಮಾಂಡ ಅಂತರ್ಬಹಿಷ್ಠಾನ, ಬ್ರಹ್ಮಾಂಡದ ಒಳಗಿನ ಎಲ್ಲ ಪದಾರ್ಥಗಳಲ್ಲಿ ಭಗವಂತನ ಸನ್ನಿಧಾನವನ್ನು ಚಿಂತನೆ ಮಾಡುವುದಲ್ಲದೆ ಬಹಿಷ್ಠಾನ, ಹೊರಗಿಡಿಗಿರುವ ಆವರಣಗಳಲ್ಲಿಯೂ ಕೂಡ ಭಗವಂತನ ಸನ್ನಿಧಾನವನ್ನು ಚಿಂತಿಸು. ಅಧಿರೂಪಾಣಿ ಸರ್ವಶಃ, ಅಂತರ್ಯಾಮಿಯಾಗಿ ಭಗವಂತ ಎಲ್ಲ ಕಡೆಯಲ್ಲಿದ್ದು ಇದನ್ನು ನಿಯಮಿಸ್ತಾ ಇದ್ದಾನೆ, ನಿಯಂತ್ರಿಸ್ತಾ ಇದ್ದಾನೆ ಅಂತ ಚಿಂತನೆ ಮಾಡುವ ಮೂಲಕ ಹೀಗೆ ಬ್ರಹ್ಮಾಂಡದ ಒಳಗೆ ಹೊರಗೆ ವ್ಯಾಪಿಸಿದ ಭಗವಂತ ಸರ್ವತ್ರ ವ್ಯಾಪ್ತನಾದ ಆ ಸ್ವಾಮಿನೇ ನನಗೆ ಅಂತರ್ಯಾಮಿಯಾಗಿ ನನಗೆ ಬಿಂಬನಾಗಿದ್ದಾನೆ. ನನ್ನ ಬಿಂಬನೇ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ. ಸರ್ವಸ್ವಾಮಿಯಾದ ಭಗವಂತನೇ ನನ್ನ ಅಂತರ್ಯಾಮಿ. ನನ್ನ ಅಂತರ್ಯಾಮಿಯಾದ ಭಗವಂತ ನನ್ನ ಸ್ವಾಮಿ, ಅವನೇ ಸರ್ವಾಂತರ್ಯಾಮಿ. ಮಮಾಂತರ್ಯಾಮಿ ಸರ್ವಸ್ವಾಮಿ, ಸರ್ವಾಂತರ್ಯಾಮಿ ಮಮ ಸ್ವಾಮಿ. ಹೀಗೆ ಭಗವಂತನನ್ನು ಚಿಂತನೆ ಮಾಡುವುದು ಭಗವಂತನಿಗೆ ಮಾಡುವ ಮಹಾಪೂಜೆ ಅಂತಾರೆ ಆಚಾರ್ಯರು ಇದನ್ನು ಹೇಳುವಾಗ. ಬ್ರಹ್ಮಾಂಡಾಂತರ್ಬಹಿಷ್ಠಾನ ಅಧಿರೂಪಾಣಿ ಸರ್ವಶಃ, ಎಲ್ಲ ಅಧಿಷ್ಠಾನದಲ್ಲಿರತಕ್ಕಂತಹ ಭಗವಂತನ ರೂಪಗಳು ನನ್ನ ಬಿಂಬದಿಂದ ಅಭಿನ್ನವಾಗಿರತಕ್ಕಂಥವುಗಳು. ಹೀಗೆ ಸರ್ವಾಂತರ್ಯಾಮಿಯಾದ ಭಗವಂತನೇ, ಸರ್ವತ್ರ ವ್ಯಾಪ್ತನಾದ ಆ ಭಗವಂತನೇ ಸೂಕ್ಷ್ಮ ರೂಪದಿಂದ ನನಗೆ ಬಿಂಬನಾಗಿ ನನ್ನ ಒಳಗೆ ಇದ್ದಾನೆ, ನನ್ನ ಒಡೆಯನಾಗಿದ್ದಾನೆ. ನನ್ನ ಒಡೆಯ ಸರ್ವಾಂತರ್ಯಾಮಿ, ಸರ್ವಸ್ವಾಮಿ, ಅವನೇ ಮಮಾಂತರ್ಯಾಮಿ. ಹೀಗೆ ಅನುಸಂಧಾನವನ್ನು ನಿತ್ಯದಲ್ಲಿ ಮಾಡುತ್ತಾ ಇರಬೇಕಂತೆ. ಭಗವಂತನಿಗೆ ಮಾಡುವ ಮಹಾಪೂಜೆ ಇದು ಅನ್ನುವುದನ್ನು ಶ್ರೀಮದಾಚಾರ್ಯರು ಹೇಳಿದ್ದನ್ನು ಮನಸ್ಸಿನಲ್ಲಿಟ್ಟುಕೊಂಡು ದಾಸರಾಯರು ಈ ಪದ್ಯದಲ್ಲಿ ಆ ಅಭಿಪ್ರಾಯವನ್ನು ಹೇಳಿದ್ದನ್ನು ನಿನ್ನೆಯ ದಿನ ನಾವು ವಿಸ್ತಾರವಾಗಿ ಚಿಂತನೆ ಮಾಡಿದ್ದೇವೆ. ಈ ಚಿಂತನೆಯನ್ನು ಕೊಟ್ಟ ದಾಸರಾಯರು ಪಂಚಭೇದ ತಾರತಮ್ಯವನ್ನು ಕೂಡ ಅವಶ್ಯವಾಗಿ ತಿಳಿಯಬೇಕು ಅಂತ ಆಚಾರ್ಯರ ಮಾತು. ಜೀವೇಶಯೋರ್ಭಿದಾ ಚೈವ ಜೀವಭೇದ ಪರಸ್ಪರಂ ಜಡಯೋಶಯೋರ್ಜಡಾನಾಂಚ ಜಡಜೀವಾಭಿಧಸ್ತತಾ ಪಂಚಭೇದೆ ಇಮೇ ನಿತ್ಯಾಃ ಸರ್ವಾವಸ್ಥಾತ್ ಸರ್ವಶಃ ಮುಕ್ತಾನಾಂಚ ನಹೀಯಂತೆ
ತಾರತಮ್ಯಂಚ ಸರ್ವದಾ ಅಂತ ಆಚಾರ್ಯರು ಹೇಳಿದಂತೆ ಈ ಪಂಚಭೇದಗಳನ್ನು ತಿಳಿಯೋ ಮೂಲಕವೇ ನಮಗೆ ಮೋಕ್ಷವೇ ಹೊರತು ಪಂಚಭೇದ ತಾರತಮ್ಯ ಜ್ಞಾನ ಇಲ್ಲ ಅಂದರೆ ತಯಾ ಮುಕ್ತಿರ್ನ ಚಾನ್ಯಥ. ಈ ಪಂಚಭೇದ ತಾರತಮ್ಯ ಜ್ಞಾನದಿಂದಲೇ ಮುಕ್ತಿಯೇ ಹೊರತು ಇಲ್ಲಾಂದರೆ ಮೋಕ್ಷ ಇಲ್ಲ ಅನ್ನೋದನ್ನು ಆಚಾರ್ಯರು ಹೇಳಿದ ಮಾತನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆ ಪಂಚಭೇದ ತಾರತಮ್ಯವನ್ನು ಯಾವ ರೀತಿಯಾಗಿ ನಾವು ತಿಳಿಯಬೇಕು, ಎಂತಹದ್ದದು ಪಂಚಭೇದ, ಅದನ್ನೆಲ್ಲ ಮುಂದಿನ ಪದ್ಯಗಳಲ್ಲಿ ನಮಗೆ ವಿಸ್ತಾರವಾಗಿ ತಿಳಿಸಿ ಹೇಳ್ತಾರೆ ದಾಸರಾಯರು. ಎರಡು ವಿಧದಲ್ಲಿ ಲೋಕದಳು ಜೀವರುಗಳಿಪ್ಪರು ಸಂತತ, ಕ್ಷರಾಕ್ಷರ ವಿಲಿಂಗ ಸಲಿಂಗ ಸೃಜ್ಯಾಸೃಜ್ಯ ಭೇದದಲ್ಲಿ. ಕರೆಸುವುದು ಜಡ ಪ್ರಕೃತಿ ಪ್ರಣವಾಕ್ಷರ ಮಹದಣುಕಾಲ ನಾಮದಿ, ಹರಿಸಹಿತ ಭೇದಗಳ ಪಂಚಕ ಸ್ಮರಿಸು ಸರ್ವತ್ರ ಅಂತ ತಿಳಿಸ್ತಾರೆ. ಮುಖ್ಯವಾಗಿ 5 ಭೇದಗಳು. 5 ಭೇದಗಳಲ್ಲಿ 3 ಪದಾರ್ಥಗಳಲ್ಲಿ 5 ಭೇದಗಳು. ಒಂದು ಜೀವ, ಒಂದು ಪರಮಾತ್ಮ, ಒಂದು ಜಡ ಪ್ರಪಂಚ. ಈ 3 ಪದಾರ್ಥಗಳು ಪ್ರಧಾನವಾಗಿರತಕ್ಕಂಥದ್ದು. ಅಚೇತನ ಪ್ರಪಂಚ ಒಂದು, ಜೀವ ಸಮುದಾಯ ಒಂದು, ಇವೆರಡನ್ನೂ ನಿಯಂತ್ರಿಸುವ ಜೀವೋತ್ತಮ ಪರಮಾತ್ಮ ಸರ್ವೇಶನಾಗಿರತಕ್ಕಂತಹ ಭಗವಂತ. ಹೀಗೆ 3 ಪದಾರ್ಥಗಳು. ಅದನ್ನು ಹೇಗೆ ತಿಳಿಬೇಕು? 3 ಪದಾರ್ಥಗಳನ್ನು ಯಾವುದಾದ್ರು 3 ಪದಾರ್ಥ ವಿಸ್ತಾರವಾಗಿ ಚಿಂತನೆಗೆ ಕೊಡ್ತಾರೆ. ಜೀವರ ವಿಭಾಗ ಮೊದಲಿಗೆ ತಿಳಿಸ್ತಾರೆ. 2 ವಿಧದಲ್ಲಿ ಲೋಕದಲ್ಲಿ ಜೀವರುಗಳಿಪ್ಪರು. ಜೀವರು 2 ವಿಧರಾಗಿರತಕ್ಕಂತಹ ಜೀವರಿದ್ದಾರೆ. ಜೀವರಲ್ಲಿ ಭೇದ ಅಲ್ವಾ, ಹಾಗಾಗಿ ಎಲ್ಲರೂ ಒಂದೇ ಅಲ್ಲ. ಜೀವರಲ್ಲಿ ಭೇದವನ್ನು ತಿಳಿಯಬೇಕು. 2 ವಿಧವಾಗಿರತಕ್ಕಂತಹ ಚೇತನರನ್ನು ಶಾಸ್ತ್ರದಲ್ಲಿ ವಿಭಾಗಿಸಿದ್ದನ್ನು ನಾವು ನೋಡ್ತೇವೆ. ಯಾವುದಾದ್ರು 2 ಥರದ ಜೀವರು. ಈ ಜೀವಭೇದ 2 ಥರದ ಈ ಜೀವಭೇದ ಅನ್ನತಕ್ಕಂಥದ್ದು ಸಂತತ ಎಲ್ಲ ಕಾಲದಲ್ಲಿ ಇರತಕ್ಕಂಥದ್ದು. ಕ್ಷರಜೀವಗಳು, ಅಕ್ಷರ ಜೀವಿಗಳು ಅಂತ ಒಂದು ವಿಭಾಗ. ವಿಲಿಂಗ ಜೀವರು, ಸಲಿಂಗ ಜೀವರು ಅಂತ ಒಂದು ವಿಭಾಗ. ಸೃಜ್ಯ ಜೀವರು, ಅಸೃಜ್ಯ ಜೀವರು ಅಂತ. ಹೀಗೆ ಜೀವರನ್ನು ಅನೇಕ ವಿಧದಲ್ಲಿ ಶಾಸ್ತ್ರದಲ್ಲಿ ವಿಭಾಗ ಮಾಡಿದ್ದಾರೆ. ಕ್ಷರಾಕ್ಷರ ಜೀವರು ಅಂದರೆ ಯಾರ ಶರೀರ ಬಿದ್ದು ಹೋಗ್ತದೋ ಅವರು ಕ್ಷರಜೀವರು. ಕ್ಷರತಿ ಯಾರ ಜೀವರ ದೇಹ ಅದು ನಾಶವಾಗ್ತದೋ, ಬಿದ್ದು ಹೋಗ್ತದೋ ಅವರೆಲ್ಲ ಕ್ಷರಜೀವರು. ಗೀತೆಯಲ್ಲಿ ಕೃಷ್ಣ ಹೇಳುವಾಗ ದ್ವಾದಿಮೌ ಪುರುಷವು ಲೋಕೆ ಕ್ಷರಸ್ಯ ಅಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಅಕ್ಷರ ಕೂಟಸ್ಥೋಕ್ಷರ ಉಚ್ಯತೆ ಅಂತ ಇದನ್ನೇ ವಿಭಾಗ ಮಾಡಿದ್ದಾನೆ ಕೃಷ್ಣ ಗೀತೆಯಲ್ಲಿ 15ನೇ ಅಧ್ಯಾಯದಲ್ಲಿ ಹೇಳುವಾಗ. ಯಾರ ಶರೀರ ಬಿದ್ದು ಹೋಗ್ತದೋ ಅವರೆಲ್ಲ ಕ್ಷರಜೀವರು. ಯಾರ ಶರೀರಕ್ಕೆ ನಾಶವಿಲ್ಲವೋ ಅದು ಅಕ್ಷರ. ಹಾಗೆ ನೋಡುವಾಗ ಕ್ಷರಾಕ್ಷರ ಜೀವರು ಅಂದರೆ ಕ್ಷರಃ ಸರ್ವಾಣಿ ಭೂತಾನಿ, ಬ್ರಹ್ಮದೇವರನ್ನು ಹಿಡಿದುಕೊಂಡು ತೃಣಾಂತ ಜೀವರ ಎಲ್ಲ ಶರೀರವೂ ಕೂಡ ಬಿದ್ದು ಹೋಗ್ತದೆ. ಬ್ರಹ್ಮವಾಯುಗಳಿಗೂ ಕೂಡ ಲಿಂಗದೇಹ ಉಂಟು. ಅದರಿಂದ ಆಗಬೇಕು ವಿಕಾರಗಳವರಿಗೆ ಆಗುತ್ತಾ ಇಲ್ಲ, ಆದರೂ ಕೂಡ ಲಿಂಗದೇಹ ಉಂಟು. ವಾಯುದೇವರು ಅಮೃತರು, ಬ್ರಹ್ಮದೇವರು ಅಮೃತರು, ಆದರೂ ಅವರ ಶರೀರ ಮುಂದೆ ಬಿದ್ದು ಹೋಗ್ತದೆ. ಮೋಕ್ಷಕ್ಕೆ ಹೋಗುವಾಗ ಈ ಶರೀರ ಇಟ್ಕೊಂಡು ಹೋಗುವ ಹಾಗಿಲ್ಲ. ಕಾರಣ ಅವರೆಲ್ಲ ಕ್ಷರಪುರುಷರು. ಬ್ರಹ್ಮದೇವರನ್ನು ಹಿಡಿದುಕೊಂಡು ಸಮಸ್ತ ಚೇತನರಿಗೂ ಲಿಂಗದೇಹದ ಬಂಧ ಉಂಟು. ಆ ಲಿಂಗದೇಹ ಮೋಕ್ಷಕ್ಕೆ ಹೋಗುವಾಗ ಕಳೆದು ಹೋಗ್ತದೆ, ಬಿದ್ದು ಹೋಗ್ತದೆ. ಹೀಗೆ ಬಿದ್ದು ಹೋಗುವ ಶರೀರವುಳ್ಳವರಾದ್ದರಿಂದಾಗಿ ಅವರನ್ನೆಲ್ಲ ಕ್ಷರಚೇತನರು ಅಂತ ಕರೆಯುತ್ತಾರೆ. ಇನ್ನು ಅಕ್ಷರ ಚೇತನಳು ಲಕ್ಷ್ಮೀದೇವಿ ಮಾತ್ರ. ಅವಳ ಶರೀರಕ್ಕೆ ಯಾವ ಕಾಲಕ್ಕೂ ನಾಶ ಇಲ್ಲ, ನಿತ್ಯ ಮುಕ್ತಳಾಗಿರತಕ್ಕಂಥವಳು. ಅವಳು ಅಕ್ಷರ ಶಬ್ದ ವಾಚ್ಯಳ ಆದವಳು. ಭಗವಂತನು ಕೂಡ ಅವಳ ಜೊತೆಯಲ್ಲಿರ್ತಕ್ಕಂಥವನು ಅಕ್ಷರ ಪುರುಷ, ಅವನು ಕೂಡ. ಹೀಗೆ ಕ್ಷರ ಅಕ್ಷರರು, ಭಗವಂತ ಲಕ್ಷ್ಮೀದೇವಿ ಇಬ್ಬರು ಅಕ್ಷರ ಪುರುಷರು. ಒಂದೇ ಆಯ್ತಲ್ಲ ಅನ್ನೋ ಹಾಗಿಲ್ಲ, ಅವರಿಬ್ಬರು ಒಂದೇ ಆದರೂ ಕೂಡ ಅಸ್ವಾತಂತ್ರ್ಯದಿಂದ ಭೇದ ಉಂಟು. ಅಕ್ಷರರಲ್ಲಿ ಕೂಡ ಸ್ವಾತಂತ್ರ್ಯ ಗುಣದಿಂದ ಸ್ವತಂತ್ರನಾದವನು ಭಗವಂತ,
ಅಸ್ವಾತಂತ್ರ್ಯ ಅವನ ಅಧೀನಳಾಗಿರತಕ್ಕಂಥವಳು ಲಕ್ಷ್ಮೀದೇವಿ. ಹೀಗೆ ಇಬ್ಬರು ಅಕ್ಷರ ಪುರುಷರು. ಉಳಿದಂತೆ ಬ್ರಹ್ಮದೇವರು ಹಿಡಿದು ಸಮಸ್ತ ಚೇತನರು ಕೂಡ ಇವರು ಕ್ಷರ ಪುರುಷರು. ಹೀಗೆ ಎರಡು ಭಾಗ. ಮತ್ತು ವಿಲಿಂಗ ಸಲಿಂಗ ಅಂತ. ವಿಲಿಂಗರು ಲಿಂಗದೇಹವನ್ನು ಕಳೆದುಕೊಂಡಿರತಕ್ಕಂಥವರು. ಲಿಂಗದೇಹ ಕಳೆಯೋದು ಯಾವಾಗ? ಮೋಕ್ಷಕ್ಕೆ ಹೋಗುವಾಗ ವಿರಜಾ ನದಿ ಸ್ನಾನ ಮಾಡಿಸ್ತಾರೆ. ಬ್ರಹ್ಮದೇವರ ಜೊತೆಯಲ್ಲಿ ಮೋಕ್ಷಯೋಗ್ಯರಾದ ಸಮಸ್ತ ಚೇತನರು ಸಾಧನ ಮುಗಿದವರು ವಿರಜಾ ನದಿಯಲ್ಲಿ ಬ್ರಹ್ಮದೇವರ ಉಪದೇಶ ಕೇಳಿ ಸ್ನಾನ ಮಾಡುವಾಗ ಅವರ ಲಿಂಗದೇಹ ಹರಿದು ಹೋಗ್ತದೆ. ಆ ವಿರಜಾ ನದಿಯಲ್ಲಿ ಲಕ್ಷ್ಮ್ಯಾತ್ಮಕವಾದ ನದಿ ಅದು. ಅಂತಹ ನದಿಯಲ್ಲಿ ಅವರ ಲಿಂಗದೇಹ ಹರಿದು ಹೋಗ್ತದೆ, ತೇಲಿ ಹೋಗಿಬಿಡ್ತದೆ. ಆಗ ವಿಲಿಂಗರಾಗ್ತಾರೆ ಅವರು, ಲಿಂಗದೇಹ ಇಲ್ಲದವರು. ಅಂದರೆ ಮುಕ್ತರಾಗಿರತಕ್ಕಂತಹ ಚೇತನರು. ಮುಕ್ತರಾದ ಚೇತನರು ವಿಲಿಂಗರು. ಇನ್ನೂ ಮುಕ್ತಿಯನ್ನು ಹೊಂದದೇ ಇರತಕ್ಕಂತಹ ಎಲ್ಲ ಚೇತನರು ಕೂಡ ಅವರು ಸಲಿಂಗರು. ಲಿಂಗದೇಹ ಸಹಿತರಾಗಿರತಕ್ಕಂಥವರು ಸಲಿಂಗರು. ಲಿಂಗದೇಹವನ್ನು ಕಳೆದುಕೊಂಡ ಚೇತನರು ವಿಲಿಂಗರು. ಹೀಗೆ ಚೇತನರಲ್ಲಿ ಕೂಡ ಮುಕ್ತ ಚೇತನರು, ಅಮುಕ್ತ ಚೇತನರು, ಅವರನ್ನೇ ಸಲಿಂಗ ವಿಲಿಂಗ ಅಂತ ವಿಭಾಗ ಮಾಡಿದರು. ಚೇತನರಲ್ಲಿ ಸಾಧನೆ ಮಾಡಿಕೊಂಡು ಎತ್ತರಕ್ಕೇರಿ ಲಿಂಗದೇಹವನ್ನು ಕಳೆದುಕೊಂಡು ಮೋಕ್ಷವನ್ನು ಹೊಂದಿದ ಚೇತನರು ಕೆಲವರು. ಇನ್ನೂ ಸಾಧನೆ ಆಗದೆ ಲಿಂಗದೇಹವನ್ನು ಕಳೆದುಕೊಳ್ಳದೇ ಇರತಕ್ಕಂತಹ ಸಾಧಕ ಜೀವರು ಕೆಲವರು. ಹೀಗೆ ಎರಡು ವಿಧ ಚೇತನರನ್ನು ವಿಭಾಗ ಮಾಡಬಹುದು. ಇನ್ನು ಶ್ರದ್ಧಾಶುದ್ಧ ಭೇದದಲ್ಲಿ ಭಗವಂತ ಸೃಷ್ಟಿ ಮಾಡುವಾಗ ತನ್ನ ಉದರದಲ್ಲಿರತಕ್ಕಂತಹ ಸಮಸ್ತ ಚೇತನರನ್ನು ಸೃಷ್ಟಿ ಮಾಡಲಿಲ್ಲ. ಪಕ್ವಾವಸ್ಥೆಯಲ್ಲಿರತಕ್ಕಂತಹ ಚೇತನರನ್ನು ಮಾತ್ರ ಕೆಲವರನ್ನು ಸೃಷ್ಟಿ ಮಾಡಿದ. ಭಗವಂತ ಅನಂತ ಚೇತನರನ್ನು ಸೃಷ್ಟಿ ಮಾಡಿದರೂ ಕೂಡ ಇನ್ನೂ ಅವನ ಉದರದಲ್ಲಿ ಸೃಷ್ಟಿಗೆ ಬಾರದೆ ಸುಷುಪ್ತಿ ಅವಸ್ಥೆಯಲ್ಲಿರತಕ್ಕಂತಹ ಅನಂತ ಚೇತನರು ಅವನ ಉದರದಲ್ಲಿ ಇನ್ನೂ ಇದ್ದಾರೆ. ಸೃಷ್ಟಿಗೆ ಬಂದ ಚೇತನರು ಕೆಲವರು, ಸೃಷ್ಟಿಗೆ ಬಾರದೆ ಭಗವಂತನ ಉದರದಲ್ಲಿಯೇ ಸುಷುಪ್ತಿ ಅವಸ್ಥೆಯಲ್ಲಿರತಕ್ಕಂತಹ ಚೇತನರು ಕೆಲವರು. ಹೀಗೆ ಸೃಜ್ಯ ಅಸೃಜ್ಯ ವ್ಯವಸ್ಥೆಯಲ್ಲಿ ಚೇತನರನ್ನು ಎರಡು ವಿಭಾಗ ಮಾಡಬಹುದು. ಸೃಷ್ಟಿಗೆ ಬಂದ ಚೇತನರು, ಇನ್ನೂ ಸೃಷ್ಟಿಗೆ ಬಾರದೆ ಭಗವಂತನ ಉದರದಲ್ಲಿ ಸುಷುಪ್ತಿ ಅವಸ್ಥೆಯಲ್ಲಿರತಕ್ಕಂತಹ ಚೇತನರು. ಹೀಗೆ ಚೇತನರನ್ನು ಬೇರೆ ಬೇರೆ ದೃಷ್ಟಿಯಲ್ಲಿ ವಿಭಾಗ ಮಾಡಲಿಕ್ಕೆ ಬರ್ತದೆ. ಹೀಗೆ ಹೇಳಿದ್ರಿಂದ ಏನಾಯಿತು? ದೇಹನಾಶವಿಲ್ಲದ ಲಕ್ಷ್ಮೀನಾರಾಯಣರು ಅಕ್ಷರ ಪುರುಷರು. ಆ ಅಕ್ಷರ ಪುರುಷರಲ್ಲಿ ಸ್ವತಂತ್ರ ಅಸ್ವತಂತ್ರ ಅಂತ ಅಲ್ಲಿ ಭೇದ. ಇಬ್ಬರೂ ಅಕ್ಷರರಾದರೂ ಕೂಡ ಸ್ವತಂತ್ರ ಭಗವಂತ, ಅಸ್ವತಂತ್ರಳಾದ ಲಕ್ಷ್ಮೀದೇವಿ. ಆ ಎರಡು ಚೇತನರು ಅಕ್ಷರರಾದರೂ ಕೂಡ ಅವರಲ್ಲಿ ಪರಸ್ಪರ ಭೇದ. ಇನ್ನು ಉಳಿದ ಸಲಿಂಗ ವಿಲಿಂಗರಲ್ಲಿ, ಅಕ್ಷರರಲ್ಲಿ ದೇಹನಾಶವುಳ್ಳ ಬ್ರಹ್ಮಾದಿ ದೇವತೆಗಳಲ್ಲಿ ಮುಕ್ತರಾದ ಬ್ರಹ್ಮರು ಬೇರೆ, ಇನ್ನೂ ಮುಕ್ತಿಯನ್ನು ಹೊಂದದೆ ಲಿಂಗದೇಹ ಇಟ್ಟುಕೊಂಡಿರತಕ್ಕಂತಹ ಬ್ರಹ್ಮರು ದೇವರು ಬೇರೆ. ಇದೇ ರೀತಿ ಚೇತನರಲ್ಲಿ ವಿಲಿಂಗರು ಸಲಿಂಗರು ಚೇತನರಲ್ಲಿ ಪರಸ್ಪರ ಭೇದ. ಸೃಜ್ಯ ಚೇತನರು ಅಸೃಜ್ಯ ಚೇತನರು ಅಂತ, ಸೃಷ್ಟಿಗೆ ಬಂದ ಚೇತನರು ಸೃಷ್ಟಿಗೆ ಬಾರದ ಚೇತನರು ಅಂತ, ಹೀಗೆ ಜೀವರಲ್ಲಿ ಪರಸ್ಪರ ಭೇದ ಅನೇಕ ದೃಷ್ಟಿಯಲ್ಲಿ ಆಲೋಚನೆ ಮಾಡುವಾಗ ಜೀವರಲ್ಲಿ ಪರಸ್ಪರ ಭೇದ ಅನ್ನತಕ್ಕಂಥದ್ದುಂಟು ಅನ್ನುವುದು ನಮಗೆ ತಿಳಿತದೆ. ಹೀಗೆ ಸರ್ವೋತ್ತಮನಾದ ನಾರಾಯಣ, ಅವನಿಂದ ಸಮಳಾಗಿ ದೇಶಕಾಲದಿಂದ ಸಮಳಾಗಿ ಅಸ್ವತಂತ್ರಳಾಗಿರತಕ್ಕಂತಹ ಲಕ್ಷ್ಮೀದೇವಿ ಅಲ್ಲಿ ಭೇದ. ಕ್ಷರಪುರುಷರಾದ ಬ್ರಹ್ಮಾದಿ ಸಮಸ್ತ ಚೇತನರಲ್ಲಿ ಮುಕ್ತರು ಅಮುಕ್ತರು ಅನ್ನತಕ್ಕಂತಹ ದೇಹ. ಅಮುಕ್ತರಾಗಿ ಸಾಧನೆಗಿರುವ ಚೇತನರಲ್ಲಿ ಸೃಷ್ಟಿಯಾದ ಚೇತನರು ಅಸೃಷ್ಟರಾದ ಚೇತನರು ಅಂತ, ಹೀಗೆ ಜೀವರಲ್ಲಿ ಪರಸ್ಪರ ಭೇದ ಅನ್ನತಕ್ಕಂಥದ್ದು ಕಾಣಿಸ್ತದೆ. ಈ ಸೃಷ್ಟಿಗೆ ಭಗವಂತ ತಂದವ, ಹಾಗಾಗಿ ಶಿಷ್ಟರಾದ ಜೀವರಿಗೆ ಸೃಷ್ಟಿಗೆ ತಂದ ಭಗವಂತನಿಗೆ ಪರಸ್ಪರ ಭೇದ. ಹೀಗೆ ಜೀವರ ಭೇದ, ಜೀವ ಈಶ್ವರ ಭೇದ, ಇಷ್ಟು ನಾವು ತಿಳಿದ ಹಾಗಾಯಿತು. ಈ ಪದ್ಯದ ಪೂರ್ವ ಭಾಗದಿಂದ ನಾವು ತಿಳಿದದ್ದಷ್ಟು ಅಕ್ಷರ ಶಬ್ದವಾಚ್ಯನಾದ ಸ್ವತಂತ್ರನಾದ ಭಗವಂತ, ಅಕ್ಷರ ಶಬ್ದವಾಚ್ಯಳಾದರೂ ಸ್ವಾತಂತ್ರ್ಯ ಇಲ್ಲದೆ ಸ್ವತಂತ್ರನಾದ ಭಗವಂತನ ಅಧೀನಳಾಗಿರತಕ್ಕಂತಹ ಲಕ್ಷ್ಮೀದೇವಿ, ಭಗವಂತನಿಂದ ಸೃಷ್ಟರಾದ ಬ್ರಹ್ಮಾದಿ ದೇವತೆಗಳು, ಸೃಷ್ಟಿಗೆ ಬಂದು ಸಾಧನೆ ಮಾಡಿಕೊಂಡು ಲಿಂಗದೇಹ ಕಳೆದುಕೊಂಡು ಮುಕ್ತರಾದ ಬ್ರಹ್ಮಾದಿ ದೇವತೆಗಳು ಒಂದು ಭಾಗ, ಇನ್ನೂ ದೇಹ ಕಳೆದುಕೊಳ್ಳದೆ ಸಾಧನೆ ಮಾಡ್ತಾ ಲಿಂಗದೇಹದಲ್ಲಿರ್ತಕ್ಕಂತಹ ಬ್ರಹ್ಮಾದಿ ಸಮಸ್ತ ಚೇತನರ ಒಂದು ಭಾಗ, ಸೃಷ್ಟಿಗೆ ಬಂದ ಚೇತನರು, ಸೃಷ್ಟಿ ಆಗದೇ ಭಗವಂತನ ಉದರದಲ್ಲಿರತಕ್ಕಂತಹ ಚೇತನರು. ಹೀಗೆ ಆ ಚೇತನರಿಗೂ ಭಗವಂತನಿಗೆ ಭೇದ. ಹೀಗೆ ಜೀವ ಭೇದ, ಜೀವೇಶ ಭೇದ, ಇಷ್ಟು ನಾವು ತಿಳಿದ ಹಾಗಾಯಿತು. ಜೀವ ಭೇದ, ಜೀವ ಈಶ ಭೇದ, ಇದನ್ನು ತಿಳಿದ ಹಾಗಾಯಿತು. ಇನ್ನು
ಜಡದ ವಿಸ್ತಾರ, ಜಡೇಶ ಭೇದ, ಜಡಜೀವ ಭೇದ, ಇದನ್ನು ಮುಂದಿನ ಈ ಪದ್ಯದ 3 ಸಾಲುಗಳಲ್ಲಿ ಕೊಡ್ತಾರೆ. ಅದನ್ನು ಮತ್ತೆ ನಾಳೆ ಚಿಂತನೆಯನ್ನು ಮುಂದುವರಿಸೋಣ. ಮಧ್ವೇಶ ಅರ್ಪಣಮಸ್ತು.